ಮಾಹಿತಿ ವರ್ಗಾವಣೆ, ಮೌಖಿಕದಿಂದ ಅಮೌಖಿಕದವರೆಗೆ. ಇನ್ಫಾರ್ಮೇಶನ್ ಟ್ರಾನ್ಸ್ಫರ್, ವರ್ಬಲ್ ಟು ನಾನ್ ವರ್ಬಲ್. ಹಾಯ್ ಅರ್ಜುನ್, ಇಂದು ನೀನು ಶಾಲೆಗೆ ಏಕೆ ಬರಲಿಲ್ಲ? ನನಗೆ ಸ್ವಲ್ಪ ಹುಷಾರಿಲ್ಲ ಎಂದು ಅನಿಸುತ್ತಿತ್ತು, ಆದರೆ ಈಗ ನಾನು ಚೆನ್ನಾಗಿದ್ದೇನೆ. ಟೀಚರ್ ನಮಗೆ ಏನಾದರೂ ಮುಖ್ಯವಾದ ಮಾಹಿತಿಯನ್ನು ನೀಡಿದ್ದಾರೆಯೇ? ಹೌದು, ತಾಳು, ನನ್ನ ಡೈರಿಯಲ್ಲಿ ಒಂದು ಟಿಪ್ಪಣಿ ಇದೆ. ನಾನು ಅದನ್ನು ನಿನಗೆ ಓದಿ ಹೇಳುತ್ತೇನೆ. Our school is organizing a science fair. It will be held on 25th July. There will be 4 stalls: food science, solar energy, medicines, and water energy. Each group will handle one stall. Raju's group will manage food science, Priya's group will work on solar energy, Manav's group will display water energy. Medicines will be set by the teachers. The fair will start at 10 a.m. and end at 3 p.m. ನಿಲ್ಲಿಸು, ನಿಧಾನವಾಗಿ ಮಾತನಾಡು, ನನಗೆ ಏನೂ ಅರ್ಥವಾಗಲಿಲ್ಲ. ಅರೆ ಅರ್ಜುನ್, ತಾಳು, ನಾನು ಇದನ್ನು ಒಂದು ಟ್ರೀ ಡಯಾಗ್ರಾಮ್ನ ಸಹಾಯದಿಂದ ವಿವರಿಸುತ್ತೇನೆ. ನಮ್ಮ ಶಾಲೆಯಲ್ಲಿ ಸೈನ್ಸ್ ಫೇರ್ ಇದೆ. ಡೇಟ್ ಮತ್ತು ಟೈಮ್ ಎಂದರೆ 25 ಜುಲೈ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿದೆ. ಹಲವು ವಿವಿಧ ರೀತಿಯ ಅಂಗಡಿಗಳು ಅಥವಾ ಸ್ಟಾಲ್ಗಳು ಇರಲಿವೆ. ಫುಡ್ ಸೈನ್ಸ್, ಸೋಲಾರ್ ಎನರ್ಜಿ, ವಾಟರ್ ಎನರ್ಜಿ ಮತ್ತು ಮೆಡಿಸಿನ್ಸ್. ಎಲ್ಲಾ 4 ಮಳಿಗೆಗಳನ್ನು 4 ಗುಂಪುಗಳಿಗೆ ನೀಡಲಾಗಿದೆ. ಫುಡ್ ಸೈನ್ಸ್ ರಾಜು, ಸೋಲಾರ್ ಎನರ್ಜಿ ಪ್ರಿಯಾ, ವಾಟರ್ ಎನರ್ಜಿ ಮಾನವ್ ಮತ್ತು ಮೆಡಿಸಿನ್ ಟೀಚರ್ಸ್. ಓ, ಈಗ ನನಗೆ ಅರ್ಥವಾಗಿದೆ. ಧನ್ಯವಾದಗಳು. ಮರೆತು ಹೋಗದಂತೆ ನಾನು ತಕ್ಷಣ ನನ್ನ ಕಾಪಿಯಲ್ಲಿ ಒಂದು ಟೇಬಲ್ ಅನ್ನು ಮಾಡಿಕೊಳ್ಳುತ್ತೇನೆ. ನೇಮ್ ಆಫ್ ಫೇರ್, ಸೈನ್ಸ್ ಫೇರ್, ಡೇಟ್ ಅಂಡ್ ಟೈಮ್ 25th July 10 a.m. to 3 p.m. ನಂಬರ್ ಆಫ್ ಸ್ಟಾಲ್ಸ್ 4. ನೇಮ್ ಆಫ್ ಸ್ಟಾಲ್ಸ್ ಫುಡ್ ಸೈನ್ಸ್, ಸೋಲಾರ್ ಎನರ್ಜಿ, ಮೆಡಿಸಿನ್ಸ್, ವಾಟರ್ ಎನರ್ಜಿ. ಗ್ರೂಪ್ಸ್ ರಾಜು, ಪ್ರಿಯಾ, ಮಾನವ್, ಟೀಚರ್ಸ್. ಧನ್ಯವಾದಗಳು ಮೀನಾ. ನಾಳೆ ಶಾಲೆಯಲ್ಲಿ ಭೇಟಿಯಾಗೋಣ. ಸರಿ, ಬಾಯ್. ನೀವು ನೋಡಿದಿರಾ, ಇದು ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ನ ಒಂದು ಉದಾಹರಣೆಯಾಗಿದೆ. ಪ್ಯಾರಾಗ್ರಾಫ್ನಲ್ಲಿರುವ ಯಾವುದೇ ಮಾಹಿತಿಯನ್ನು ನಾವು ನಾನ್ ವರ್ಬಲ್ ರೂಪಕ್ಕೆ ಬದಲಿಸುವುದು. ಉದಾಹರಣೆಗೆ ಟೇಬಲ್ ಅಥವಾ ಟ್ರೀ ಡಯಾಗ್ರಾಮ್ನಲ್ಲಿ. ಬೋರ್ಡ್ ಎಕ್ಸಾಮ್ನಲ್ಲಿ ಈ ರೀತಿಯ ಪ್ರಶ್ನೆಗಳು ಸಾಮಾನ್ಯವಾಗಿ 5 ಅಂಕಗಳಿಗೆ ಬರುತ್ತವೆ. ಕೆಲವು ಮಹತ್ವಪೂರ್ಣ ಮಾತುಗಳನ್ನು ನೆನಪಿಟ್ಟುಕೊಳ್ಳಿ. ಪ್ಯಾರಾಗ್ರಾಫ್ ಅನ್ನು ಗಮನವಿಟ್ಟು ಓದಿ ಮತ್ತು ಕೀ ಪಾಯಿಂಟ್ಸ್ ಅನ್ನು ಅರ್ಥ ಮಾಡಿಕೊಳ್ಳಿ. ನಿಮಗೆ ಕೇವಲ ಒಂದು ಫಾರ್ಮ್ಯಾಟ್, ಅಂದರೆ ಟೇಬಲ್ ಅಥವಾ ಟ್ರೀ ಡಯಾಗ್ರಾಮ್ ಅನ್ನು ಬಳಸಲು ಹೇಳಲಾಗುತ್ತದೆ. ಒಂದು ವೇಳೆ ಟೇಬಲ್ ಇದ್ದರೆ ಎಡಭಾಗದ ಹೆಡ್ಡಿಂಗ್ಗಳನ್ನು ಮೊದಲೇ ನೀಡಲಾಗಿರುತ್ತದೆ. ನೀವು ಸರಿಯಾದ ಮಾಹಿತಿಯನ್ನು ಮಾತ್ರ ಭರ್ತಿ ಮಾಡಬೇಕಾಗುತ್ತದೆ. ಒಂದು ವೇಳೆ ಟ್ರೀ ಡಯಾಗ್ರಾಮ್ ಇದ್ದರೆ ಯಾವಾಗಲೂ ಮುಖ್ಯ ವಿಷಯವನ್ನು ಮಧ್ಯದಲ್ಲಿ ಬರೆಯಿರಿ. ಉದಾಹರಣೆಗೆ ಸೈನ್ಸ್ ಫೇರ್ ಮತ್ತು ನಂತರ ಶಾಖೆ ಅಥವಾ ವಿಭಾಗಗಳನ್ನು ಮಾಡಿ ಉಳಿದ ಮಾಹಿತಿಯನ್ನು ಸೇರಿಸಿ. ಬನ್ನಿ, ಒಂದು ಉದಾಹರಣೆಯ ಸಹಾಯದಿಂದ ಈ 2 ಫಾರ್ಮ್ಯಾಟ್ಸ್ನ ಅಭ್ಯಾಸ ಮಾಡೋಣ. ಕ್ವೆಶ್ಚನ್ 1. ಪ್ಯಾರಾಗ್ರಾಫ್ ಓದಿ ಮತ್ತು ಕೆಳಗಿನ ಟೇಬಲ್ ಅನ್ನು ಪೂರ್ಣಗೊಳಿಸಿ. ರಮೇಶ್ ಮತ್ತು ರಾಧಾ ಶಾಲೆಗೆ ಹೋಗುವ ಅಣ್ಣ ತಂಗಿಯರಾಗಿದ್ದಾರೆ. ರಮೇಶ್ 16 ವರ್ಷ ವಯಸ್ಸಿನವನಾಗಿದ್ದು 10ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಅವನಿಗೆ ಇಂಗ್ಲಿಷ್ ತುಂಬಾ ಇಷ್ಟ. ಹಾಗಾಗಿ ದಿನ 3 ಗಂಟೆಗಳ ಕಾಲ ಅದನ್ನು ಓದುತ್ತಾನೆ. ಚಲನಚಿತ್ರಗಳನ್ನು ನೋಡುವುದು ಮತ್ತು ಪೇಂಟಿಂಗ್ ಮಾಡುವುದು ಅವನ ಹವ್ಯಾಸಗಳಾಗಿವೆ. ಅವನು ಚಿತ್ರ ನಿರ್ಮಾಪಕನಾಗಲು ಬಯಸುತ್ತಾನೆ. ರಾಧಾ 13 ವರ್ಷ ವಯಸ್ಸಿನವಳಾಗಿದ್ದು 7ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಅವಳ ಮೆಚ್ಚಿನ ವಿಷಯ ಇತಿಹಾಸವಾಗಿದೆ. ತನ್ನ ಬಿಡುವಿನ ವೇಳೆಯಲ್ಲಿ ಅವಳು ಈಜಲು ಮತ್ತು ಓದಲು ಇಷ್ಟಪಡುತ್ತಾಳೆ. ಅವಳು ಅಥ್ಲೆಟ್, ಅಂದರೆ ಕ್ರೀಡಾಪಟುವಾಗಲು ಬಯಸುತ್ತಾಳೆ ಮತ್ತು ದೇಶಕ್ಕಾಗಿ ಪದಕ ಗೆಲ್ಲಲು ಬಯಸುತ್ತಾಳೆ. ಕ್ವೆಶ್ಚನ್ 2. ಪ್ಯಾರಾಗ್ರಾಫ್ ಅನ್ನು ಓದಿ ಮತ್ತು ಕೊಟ್ಟಿರುವ ಟ್ರೀ ಡಯಾಗ್ರಾಮ್ ಅನ್ನು ಪೂರ್ಣಗೊಳಿಸಿ. ಗ್ರೀನ್ ವ್ಯಾಲಿ ಶಾಲೆಯ ವಾರ್ಷಿಕ ಕ್ರೀಡಾ ದಿನವನ್ನು ಆಗಸ್ಟ್ 15ರಂದು ನಡೆಸಲಾಗುವುದು. ಈ ಕಾರ್ಯಕ್ರಮವು ಬೆಳಗ್ಗೆ 9 ಗಂಟೆಗೆ ಆರಂಭವಾಗಿ ಸಂಜೆ 4 ಗಂಟೆಗೆ ಮುಕ್ತಾಯಗೊಳ್ಳಲಿದೆ. ಇದು 4 ಮುಖ್ಯ ಕ್ರೀಡೆಗಳನ್ನು ಒಳಗೊಂಡಿರುತ್ತದೆ: ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್ ಮತ್ತು ಹಾಕಿ. ಪ್ರತ್ಯೇಕ ಆಟಗಳ ಆಯೋಜನೆಯನ್ನು ಒಂದು ಬೇರೆ ಹೌಸ್ನ ಕಡೆಯಿಂದ ಮಾಡಲಾಗುತ್ತದೆ. ಫುಟ್ಬಾಲ್ ಬ್ಲೂ ಹೌಸ್, ಕ್ರಿಕೆಟ್ ರೆಡ್ ಹೌಸ್, ವಾಲಿಬಾಲ್ ಗ್ರೀನ್ ಹೌಸ್,
ಹಾಕಿ ಯೆಲ್ಲೋ ಹೌಸ್. ಮುಖ್ಯ ಅತಿಥಿಗಳು ಜಿಲ್ಲಾ ಕ್ರೀಡಾ ಅಧಿಕಾರಿಗಳಾಗಿರುತ್ತಾರೆ. ಇದು ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ನ ಸುಲಭ ವಿಧಾನವಾಗಿದೆ. ಈಗ ನೀವು ಕೂಡ ಪ್ಯಾರಾಗ್ರಾಫ್ ಅನ್ನು ಟೇಬಲ್ ಅಥವಾ ಟ್ರೀ ಡಯಾಗ್ರಾಮ್ ಆಗಿ ಬದಲಾಯಿಸಿ ಅಭ್ಯಾಸ ಮಾಡಿ ಮತ್ತು ನಿಮ್ಮ 5 ಅಂಕಗಳನ್ನು ಖಚಿತಪಡಿಸಿಕೊಳ್ಳಿ.